ಪ್ರೀಸರು ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸರು ಪ್ರೀಸರು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ಪ್ರಭು ಯೇಸು ಕ್ರಿಸ್ತನ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು ನಿಮ್ಮೆಲ್ಲರಲ್ಲಿ ನೆಲೆಸಲಿ. ಪ್ರಿಯರೇ, ಈ ದಿನದಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸುತ್ತಾ ಇದ್ದೇವೆ. ಪ್ರತಿದಿನದಲ್ಲಿಯೂ ನಾವು ದೇವರ ಮಕ್ಕಳೇ ಸರಿ. ನಾವು ದೇವರ ಮಕ್ಕಳು ಎನ್ನುವುದಕ್ಕೆ ಹಲವಾರು ನಿದರ್ಶನಗಳು ನಮ್ಮ ಮುಂದೆ ಇದೆ, ನಿಮ್ಮ ಮುಂದೆಯೂ ಸಹ ಇದೆ. ಪ್ರಿಯರೇ, ಪ್ರತಿದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತೇವೆ, ಪಠಿಸುತ್ತೇವೆ, ದೇವಾಲಯಗಳಿಗೆ ಹೋಗ್ತೇವೆ, ಬಲಿಪೂಜೆಗಳಲ್ಲಿ ಭಾಗವಹಿಸುತ್ತೇವೆ. ಎಷ್ಟೋ ಜನ ಪ್ರೊಟೆಸ್ಟೆಂಟ್ ಇರ್ಬೋದು, ಪೆಂತಕೋಸ್ ಇರ್ಬೋದು, CSI ಇರ್ಬೋದು, ಯಾವ ಸಭೆಗಳಾಗಿರೂ ಸಹ ಆಗಿರಬಹುದು, ಪ್ರತಿಯೊಬ್ಬರು ನಾವು ದೇವರ ವಾಕ್ಯವನ್ನು ಆಲಿಸುತ್ತೇವೆ, ದೇವರ ವಾಕ್ಯವನ್ನು ಚಿಂತಿಸುತ್ತೇವೆ. ಪ್ರಿಯರೇ, ದೇವರು ಎಂದು ಹೇಳಿದರೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಬ್ಬರೇ ದೇವರು, ಇಬ್ಬರು ದೇವರಲ್ಲ, ಒಬ್ಬರೇ ದೇವರು. ಸರ್ವೇಶ್ವರ ಸ್ವಾಮಿಯನ್ನು ನಾವು ಸ್ಮರಿಸುತ್ತೇವೆ. ನಾವು ಕಳೆದ ದಿನದಿಂದ ಸೃಷ್ಟಿಕರ್ತರ ದೇವರನ್ನು ಕುರಿತಾದಂತಹ ಚಿಂತನೆಯನ್ನು ನಾವು ಮಾಡುತ್ತಾ ಇದ್ದೇವೆ. ಇಂದು ನಾವು ಚಿಂತಿಸ್ತಾ ಇದ್ದೇವೆ ತಂದೆ ದೇವರ ಹೆಸರುಗಳನ್ನು ಕುರಿತು. 5 ಹೆಸರುಗಳನ್ನು ಒಳಗೊಂಡು ಎಂದು ನಾವು ಮೊನ್ನೆಯಿಂದ ನಾವು ಚಿಂತಿಸ್ತಾ ಇದ್ದೇವೆ. ಯೆಹೋವ ಈರೆ ಎಂದರೆ ಏನು, ಅದು ಹೇಗೆ ಹೆಸರು ಬಂತು, ದೇವರಿಗೆ ಯಾರು ಆ ಹೆಸರನ್ನು ಕೊಟ್ಟರು ಎಂಬುದನ್ನು ನಾವು ಪರಿಪಕ್ವವಾಗಿ ಚಿಂತಿಸಿದೆವು. ಪ್ರಿಯರಿಂದ ನಾವು 2ನೆಯ ಹೆಸರನ್ನು ಕುರಿತು ನಾವು ಚಿಂತಿಸಲಿದ್ದೇವೆ. ಈ 2ನೆಯ ಹೆಸರನ್ನು ಕುರಿತು ಚಿಂತಿಸುವಾಗ ನಾವು ಸಂಕ್ಷಿಪ್ತವಾಗಿ ಚಿಂತಿಸಬೇಕಾಗಿರುವಂತಹ ಒಂದು ಚಿಂತನೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆ ಇಲ್ಲದಿರುವಂಥ ವ್ಯಕ್ತಿ ಯಾರೂ ಇಲ್ಲ. ಪ್ರಧಾನಮಂತ್ರಿಯಿಂದ ಹಿಡಿದು ಸಾಧಾರಣ ಕೂಲಿ ಕೆಲಸ ಮಾಡುವಂತಹ ಭಿಕ್ಷೆ ಬೇಡುವವರೆಗೂ ಸಮಸ್ಯೆ ಪ್ರತಿಯೊಬ್ಬರಿಗೂ ಉಂಟು. ಪ್ರವಾದಿಗಳಿಗೂ ಇತ್ತು, ಪ್ರೇಷಿತರಿಗೂ ಇತ್ತು, ಪ್ರಭು ಯೇಸುವಿಗೂ ಇತ್ತು. ಹೌದಲ್ಲ? ಎಸ್. ಪ್ರಿಯರೇ, ಪರಿಶುದ್ಧರಾಗಿರುವಂತಹ ದೇವರ ಸಾನ್ನಿಧ್ಯದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಈ ನಮ್ಮ ಜೀವನ ಅತಿ ಸುಂದರ. ನಮ್ಮೆಲ್ಲರಿಗೂ ನಮ್ಮ ಜೀವನದಲ್ಲಿ ಜಯಿಸಬೇಕು ಎಂಬುದೇ ಆಸೆ. ಯಾವ ಕೆಲಸ ಮಾಡಿದರೂ, ಯಾವುದಕ್ಕೆ ಕೈ ಹಾಕಿದರೂ ನಾನು ಜಯಿಸಬೇಕು, ಇದುವೇ ಚಿಂತನೆ. ಯಾರಿಗೂ ಸೋಲಿಕ್ಕೆ ಇಷ್ಟ ಇಲ್ಲ, ಯಾರಿಗೂ ಸಹ ಸೋಲಿಕ್ಕೆ ಇಷ್ಟ ಇಲ್ಲ. ಅದೊಂದು ಪ್ರತ್ಯೇಕವಾದಂಥ ಸ್ವಭಾವ, ನಮ್ಮೆಲ್ಲರ ಸ್ವಭಾವ, ನನ್ನ ಹಾಗೂ ನಿಮ್ಮ ಸ್ವಭಾವ. ಸೋಲುವಾಗ ನಾವು ಚಿಂತಾಕ್ರಾಂತರಾಗುತ್ತೇವೆ, ಗೆಲ್ಲುವಾಗ ಸಂತೋಷವುಳ್ಳವರಾಗ್ತೇವೆ. ಹಾಗೆ ಸೋಲಿಕ್ಕೆ ಯಾರಿಗೂ ಬೇಡ. ಪ್ರಿಯರೇ, ಸೋಲು ಗೆಲ್ಲು ಎಂಬುದು ಮನುಷ್ಯನ ಜೀವಿತದಲ್ಲಿ ಒಂದು ಶಕ್ತಿ. ಒಬ್ಬ ಮನುಷ್ಯ ಸೋಲುವಾಗ ಅವನು ಇನ್ನೂ ಹೆಚ್ಚಾಗಿ ಬಲ ಹೊಂದುತ್ತಾನೆ. ಕೆಲವರು ಸೋತ ತಕ್ಷಣ ಅಯ್ಯೋ ನಾನು ಸೋತು ಹೋದನಲ್ಲ ಎಂದು ಕುಗ್ಗಿ ಹೋಗುತ್ತಾರೆ, ನಿತ್ರಾಣರಾಗಿ ಹೋಗುತ್ತಾರೆ. ಇಲ್ಲ, ಸೋಲು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಒಂದು ಜಯಧ್ವಜ. ಸೋಲುವಾಗ ಅವನ ಜೀವನದಲ್ಲಿ ನಾನು ಗೆಲ್ಲಬೇಕು, ಮತ್ತೆ ನಾನು ಗೆಲ್ಲಬೇಕು ಎಂಬಂತ ಸಾಹಸ ಅವನಲ್ಲಿ ಬರುತ್ತದೆ. ಗೆಲ್ಲುವ ಮನುಷ್ಯನಿಗೆ ಗೆದ್ದದ್ದು ಏನು ತೋಚುವುದಿಲ್ಲ, ಅವನು ಸಂತೋಷ ಪಡುತ್ತಾನೆ ಅಷ್ಟೇ. ಆದರೆ ಸೋತವನು ಮತ್ತೆ ನಾ ಗೆಲ್ಲಬೇಕು ಎಂಬುವ ಛಲವನ್ನು ಎತ್ತಿ ಹಿಡಿಯುತ್ತಾನೆ. ಪ್ರಿಯರೇ, ಈ ಸೋಲು ಗೆಲುವುಗಳನ್ನು ನಾವು ಚಿಂತಿಸುವಾಗ ಆಧ್ಯಾತ್ಮಿಕ ಜೀವಿತದ ಮೂಲಕವಾಗಿ ನಾವು ಚಿಂತಿಸುವುದಾದರೆ, ಸೋಲು ಎಂಬುದು ನಮ್ಮ ಜೀವನವನ್ನ ಕಂಚು ಕನ್ನಡಿ ಎಂದು ತೋರ್ಪಡಿಸುವಂಥದ್ದು. ನಾನು ಯಾವುದಕ್ಕಾಗಿ ಸೋತೆನೋ ಎಂಬುದನ್ನು ಚಿಂತೆಗೆ ತೆಗೆದುಕೊಂಡು ಹೋಗುವಂಥದ್ದು. ನಾನು ಸೋಲಲು ಏನು ಕಾರಣ ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳುವಂಥದ್ದು. ಸೋಲು ಮನುಷ್ಯನ ಜೀವನಕ್ಕೆ ಒಂದು ದೊಡ್ಡ ಆಶೀರ್ವಾದ. ಏನ್ ಬ್ರದರ್ ಹೀಗೆ ಹೇಳ್ತಾ ಇದ್ದೀರಿ, ಸೋಲು ಆಶೀರ್ವಾದ ಅಂತ ಹೇಳ್ತಾ ಇದ್ದೀರಿ ಎಂಬುದಾಗಿ? ಇಲ್ಲ, ಖಂಡಿತವಾಗಿ ಹೇಳ್ತಾನೆ. ನನ್ನ ಜೀವನದಲ್ಲಿ ನಾನು ನೋಡುವಾಗ ಸೋಲೆ ನನಗೆ ಜಯವನ್ನು ಕೊಟ್ಟದ್ದು.
ಸೋಲೆ ನನಗೆ ಸ್ಥಾನವನ್ನು ಕೊಟ್ಟದ್ದು, ಸೋಲೆ ನನಗೆ ಅವಕಾಶಗಳನ್ನು ಕೊಟ್ಟದ್ದು, ಸೋಲೆ ನನಗೆ ಸಂತೋಷವನ್ನು ಕೊಟ್ಟದ್ದು, ಸೋಲೆ ನನ್ನ ವಿಶ್ವಾಸವನ್ನು ದೃಢಪಡಿಸಿತು, ಸೋಲೆ ನಾನು ದೇವರೊಂದಿಗೆ ಒಂದಾಗುವಂತೆ ಮಾಡಿತ್ತು, ಸೋಲೆ ನಾನು ಹೆಚ್ಚು 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 ಪ್ರಾರ್ಥಿಸಲು ನನಗೆ ಪ್ರೇರಣೆಯನ್ನು ನೀಡಿತು. ಅದರಿಂದ ಸೋತು ಹೋಗುವುದಕ್ಕಲ್ಲ, ಗೆಲ್ಲುವುದಕ್ಕೆ, ಮತ್ತೆ ಎದ್ದು ನಿಲ್ಲುವುದಕ್ಕೆ. ಪ್ರೀಸಲು 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 ಪ್ರಿಯರೇ, ನಾವು ಧ್ಯಾನಿಸುತ್ತೇವೆ. ವಿಮೋಚನಾ ಕಾಂಡದಲ್ಲಿ ನಾವು 17ನೆಯ ಅಧ್ಯಾಯದಲ್ಲಿ ಕುರಿತು ನಾವು ಧ್ಯಾನಿಸುತ್ತೇವೆ. ಏನನ್ನು ಧ್ಯಾನಿಸುತ್ತೇವೆ? ಅಲ್ಲಿ ನಾವು ನೋಡಿ ಬರುವಾಗ ಅಲ್ಲಿ ಏನು ಸಂಭವಿಸುತ್ತದೆ? ಮೋಶೆಯ ಒಂದು ನಿದರ್ಶನವನ್ನು ನಾವು ಅಲ್ಲಿ ನೋಡುತ್ತೇವೆ. ಅಮಾಲೇಕ್ಯರು ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವಂತ ಒಂದು ಸನ್ನಿವೇಶವನ್ನು ನಾವು ನೋಡುತ್ತೇವೆ. ಸೋತು ಹೋಗುತ್ತೇವೆ ಎಂದು ಚೆನ್ನಾಗಿ ಗೊತ್ತು ಇಸ್ರಾಯೇಲರಿಗೆ, ಮೋಶೆಗೆ ಗೊತ್ತು, ಖಂಡಿತವಾಗಿ ನಾವು ಸೋತು ಹೋಗುತ್ತೇವೆ, ಅಮಾಲೇಕ್ಯರ ವಿರುದ್ಧವಾಗಿ ಯುದ್ಧ ಮಾಡುವಾಗ ಸೋತು ಹೋಗುತ್ತೇವೆ ಎಂಬುದಾಗಿ. ಆದರೆ ಮೋಶೆಯಲ್ಲಿ ಅಚಲವಾದ ವಿಶ್ವಾಸವಿತ್ತು, ದೇವರಲ್ಲಿ ವಿಶ್ವಾಸವಿತ್ತು, ತಾನು ಗೆಲ್ಲುತ್ತೇನೆ ಎಂಬುವಂತ ವಿಶ್ವಾಸ ಇತ್ತು. ಮೋಶೆ ತನ್ನ ಪ್ರಾರ್ಥನೆಯಲ್ಲಿ ಅವನು ದೃಢ ಹೊಂದಿದ. ಮೋಶೆ ತಾನು ಮಾಡುವ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ ಎಂಬುವಂತ ಅನುಭವ ಮೋಶೆಗೆ ಆಗಿತ್ತು. ನಾನು ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ, ನನ್ನ ದೇವರನ್ನು ನಾನು ಭಿನ್ನಯಿಸುವಾಗ, ನನ್ನ ಕೂಗನ್ನು ಕೇಳುವಾಗ ದೇವರು ಖಂಡಿತವಾಗಿ ನನಗೆ ಜಯವನ್ನು ಕೊಡುತ್ತಾರೆ ಎಂಬುವಂತಹ ಅಚಲವಾದ ವಿಶ್ವಾಸ ಮೋಶೆಯ ಜೀವಿತದಲ್ಲಿ ಪ್ರತಿಬಿಂಬಿಸುತ್ತಿತ್ತು. ಯಾಕೆಂದರೆ ಮೋಶೆಯ ಜೀವಿತದಲ್ಲಿ ನಾವು ನೋಡ್ತೇವೆ ಅನೇಕ ಮಹತ್ ಕಾರ್ಯಗಳು, ಜನರು ಗೊಣಗುವಾಗ ನಡೆದಂತಹ ಅದ್ಭುತ ಕಾರ್ಯಗಳು, ಹಸಿದಾಗ ನಡೆದಂತಹ ಅದ್ಭುತ ಕಾರ್ಯಗಳು, ದಾಹಗೊಂಡಾಗ ನಡೆದಂತಹ ಅದ್ಭುತ ಕಾರ್ಯಗಳು, ಹಾಗೆ ಫಾರೋನ ಮುಂದೆ ಹಲವಾರು ವಿಧದಂತಹ ಮಹತ್ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಯಾಕೆ ದೇವರು ಇದನ್ನು ಯಾಕೆ ಮಾಡಿದರು? ಯಾಕೆ ದೇವರು ಈಜಿಪ್ಟಿನ ಜನರನ್ನ ಯಾಕೆ ನಾಶ ಮಾಡಿದರು? ಅಲ್ಲಿ ಒಂದು ವಾಕ್ಯವನ್ನು ನಾವು ನೋಡುವಾಗ ದೇವರು ಹೇಳುತ್ತಾರೆ, ಇಸ್ರಾಯೇಲರು ನನ್ನನ್ನು ಅರಿತುಕೊಳ್ಳುವುದಕ್ಕಾಗಿ, ದೇವರನ್ನು ಅರಿತುಕೊಳ್ಳುವುದಕ್ಕಾಗಿ ಈಜಿಪ್ಟಿನವರನ್ನು ದೇವರು ಶಿಕ್ಷಿಸ್ತಾರೆ, ದೇವರ ನಾಶ ಮಾಡುತ್ತಾರೆ. ಸರಿಯಾಗಿ ವಚನವನ್ನು ನೀವು ಗಮನಿಸಿ ನೋಡಿ, ಎಲ್ಲ ಬೈಬಲ್ನ ತೆಗೆದು ವಿಮೋಚನಾ ಕಾಂಡವನ್ನು ಓದಿ ನೋಡಿ. ಇಸ್ರಾಯೇಲರ ವಿಶ್ವಾಸ ದೃಢ ಹೊಂದುವುದಕ್ಕಾಗಿ ದೇವರು ಈಜಿಪ್ಟಿನವರನ್ನ ಸೋಲಿಸುತ್ತಾರೆ, ಈಜಿಪ್ಟನ್ನು ನಾಶ ಮಾಡುತ್ತಾರೆ. ಆದರೆ ತನ್ನ ಪ್ರಜೆಗಳ ಮೇಲೆ ದೇವರಿಗೆ ಇಟ್ಟಂತಹ ಪ್ರೀತಿ. ಒಂದೆಡೆ ಈ ವಾಕ್ಯವನ್ನು ಚಿಂತಿಸುವಾಗ ಟೆನ್ಷನ್ ಆಗಬಹುದು. ನಾವೀಗ ಆಧ್ಯಾತ್ಮಿಕವಾಗಿ ಜೀವಿಸ್ತಾ ಇದ್ದೇವೆ, ಒಳಿತಿನಿಂದ ಜೀವಿಸುವಾಗ ನಮ್ಮ ಮನಸ್ಸಿಗೆ ಒಂದು ಕಡೆ ಬರ್ತದೆ, ಅಯ್ಯೋ ದೇವರಿಗೆ ಈ ಸ್ವಭಾವ ಯಾಕೆ ಬಂತು? ಇಸ್ರಾಯೇಲರು ತನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಈ ಈಜಿಪ್ಟಿನವರನ್ನು ದೇವರು ದಂಡಿಸಿದರಲ್ಲ, ಈಜಿಪ್ಟಿನನ್ನು ನಾಶಿಸಿದರಲ್ಲ, ಶಿಕ್ಷಿಸಿದರಲ್ಲ. ಹೌದು ಪ್ರಿಯ, ಇದು ಸತ್ಯವಾದ ಘಟನೆ, ಸುಳ್ಳಲ್ಲ. ಪ್ರಿಯ, ಹೀಗಿರುವಾಗ ಅಮಾಲೇಕ್ಯರು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋಗುವಾಗ ಭಯ, ಇಸ್ರಾಯೇಲರಿಗೆ ಭಯ. ಆದರೆ ಮೋಶೆ ಹೇಳುತ್ತಾನೆ, ಬನ್ನಿ ನಾವು ಮೇಲೆ ಹೋಗೋಣ, ನೀನು ಯೋಧರನ್ನು ಆರಿಸಿಕೊಂಡು ನಾಳೆ ನಿನ್ನ ಪರವಾಗಿ ಹೊರಟು ಅಮಾಲೇಕ್ಯರೊಡನೆ ನೀನು ಯುದ್ಧ ಮಾಡು ಹೇಳುತ್ತಾರೆ, ದೇವರು ಹೇಳುತ್ತಾರೆ. ಯೆಹೋಶುವನು ಅಮಾಲೇಕ್ಯರ ಜೊತೆ ಯುದ್ಧ ಮಾಡಲಿಕ್ಕೆ ಯೆಹೋಶುವ ಹೋಗಿ ಬಿಡ್ತಾನೆ. ಹೋಗಿ ಆದ್ಮೇಲೆ ಮೋಶೆ 3 ಜನರನ್ನ ತನ್ನೊಟ್ಟಿಗೆ ಕರೆದುಕೊಳ್ಳುತ್ತಾನೆ. 3 ಜನರನ್ನ ಗುಡ್ಡದ ತುದಿಗೆ ಕರೆದುಕೊಂಡು ಹೋಗ್ತಾರೆ. ಆರೋನ, ಹೋರ ಹಾಗೂ ಮೋಶೆ 3 ಜನ ಆ ಗುಡ್ಡಕ್ಕೆ, ಬೆಟ್ಟದ ತುದಿಗೆ ಹೋಗುತ್ತಾರೆ. ಬೆಟ್ಟದ ತುದಿಗೆ ಹೋಗುವಾಗ ಈ ಜೊತೆಯಲ್ಲಿರುವವರಿಗೆ ಗೊತ್ತಿಲ್ಲ ಏನು ಸಂಭವಿಸಿದೆ ಎಂಬುದಾಗಿ ಗೊತ್ತಿಲ್ಲ. ಆರೋನನಿಗೂ ಗೊತ್ತಿಲ್ಲ, ಹೋರನಿಗೂ ಸಹ ಗೊತ್ತಿಲ್ಲ. ಮೋಶೆಗೆ ಮಾತ್ರ ದೃಢ ನಿರ್ಧಾರ. ಆದರೆ ಇವರಿಬ್ಬರಿಗೂ, ಆರೋನಿಗೆ ಮತ್ತು ಹೋರನಿಗೆ ಯಾಕೆ ಬೆಟ್ಟದ ತುದಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ? ಇಸ್ರಾಯೇಲರು ಹೇಗೆ ಗೆಲ್ಲುತ್ತಾರೆ ಎಂಬುದಾಗಿ ನೋಡುವುದಕ್ಕಾಗಿರಬಹುದು, ಅಥವಾ ಹೇಗೆ ಯುದ್ಧ ನಡೆಯುತ್ತದೆ ಎಂದು ನೋಡುವುದಕ್ಕಾಗಿರಬಹುದು. ನಾವು ಸಹ ಮೋಶೆಯ ಸಂಗಡ ಸೇರಿ ಆ ನಡೆಯುವಂತ ಯುದ್ಧವನ್ನ ನಾವು ಮೇಲಿಂದ ನೋಡೋಣ, ಸಂತೋಷ ಪಡುವ ಎಂಬುವಂತ ಒಂದು ಚಿಂತನೆ ಅವರದಾಗಿರಬಹುದು. ಆದರೆ ಮೋಶೆ, ಹೋರ ಮತ್ತು ಆರೋನನ್ನ ತುದಿಗೆ ಕರೆದುಕೊಂಡು ಹೋಗಿ ತನ್ನ ಕೈಗಳನ್ನು ಮೇಲೆತ್ತುತ್ತಾನೆ, ದೇವರ ಸನ್ನಿಧಿಗೆ ತನ್ನ ಕರಗಳನ್ನು ಎತ್ತುತ್ತಾನೆ.
ಕರಗಳನ್ನೆತ್ತಿ ದೇವರನ್ನ ಪ್ರಾರ್ಥಿಸಲು ಪ್ರಾರಂಭಿಸುತ್ತಾನೆ. ದೇವರಿಗೆ ಸಮರ್ಪಿಸುತ್ತಾ, ಇಸ್ರಾಯೇಲ್ ಜನರನ್ನ, ಅಮೆರಿಕರನ್ನ ಸಮರ್ಪಿಸುತ್ತಾ ಮೋಶೆಯು ಕರಗಳನ್ನೆತ್ತಿ ಪ್ರಾರ್ಥಿಸಲು ಪ್ರಾರಂಭಿಸುತ್ತಾನೆ. ಕರಗಳನ್ನೆತ್ತಿ ಪ್ರಾರ್ಥಿಸುತ್ತಾನೆ. ಮೋಶೆ ಕರಗಳನ್ನು ಎತ್ತಿ ಪ್ರಾರ್ಥಿಸುವಾಗಲೆಲ್ಲ ಅಮೆರಿಕರು ಸೋಲುವುದನ್ನ, ಇಸ್ರಾಯೇಲರು ಗೆಲ್ಲುವುದನ್ನ ನೋಡುತ್ತಾರೆ. ಆದರೆ ಅದೇ ಸಮಯ ಮೋಶೆಯ ಕೈಗಳು ಕೆಳಗಿಳಿಯುವಾಗ ಅಮೆರಿಕರು ಜಯ ಹೊಂದುತ್ತಾ ಇರುತ್ತಾರೆ, ಇಸ್ರಾಯೇಲರು ಸೋಲುತ್ತಾ ಇರುತ್ತಾರೆ. ಇದನ್ನು ಕಂಡಂತ ಆರೋನ ಮತ್ತು ಹೋರ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ. ಮೋಶೆ ಸಂಪೂರ್ಣವಾಗಿ ರಾತ್ರಿ ಇಡೀ ಬೆಟ್ಟದ ತುದಿಯಲ್ಲಿ ನಿಂತು ಎರಡೂ ಕೈಗಳನ್ನು ಆಕಾಶದತ್ತ ಎತ್ತಿ ದೇವರನ್ನ ಸ್ತುತಿಸುತ್ತಾ, ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೆ. ಕೊನೆಗೆ ಆಯಾಸವಾಗುವುದನ್ನು ಅರಿಯುತ್ತಾರೆ. ಮೋಶೆಗೆ ಆಯಾಸವಾಗುತ್ತದೆ. ಮೋಶೆ ಆಯಾಸವಾಗುವಾಗ ಹೋಗಿ ಕುಳಿತುಕೊಳ್ಳುವುದಕ್ಕಾಗಿ ಒಂದು ಕಲ್ಲನ್ನು ತೆಗೆದುಕೊಂಡು ಬಂದು ಮೋಶೆಯ ಹಿಂದೆ ಇಡುತ್ತಾರೆ. ಮೋಶೆನ ಕಲ್ಲುಗಳ ಕೆಳಗೆ ಕುಳ್ಳಿರಿಸಿದ ಬಳಿಕ ಮೋಶೆಯು ತನ್ನ ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ಕೈಗಳು ಸೋತು ಹೋಗುವುದನ್ನು ಕಂಡಂತಹ ಆರೋನ ಮತ್ತು ಹೋರ ಇವರ ಎರಡೂ ಕೈಗಳನ್ನ ಮೋಶೆಯ ಕೈಗೆ ಕೊಟ್ಟು ಆ ಕೈಗಳನ್ನು ಬಲವಾಗಿ ಎತ್ತಿ ಹಿಡಿಯುತ್ತಾರೆ. ಪ್ರಿಯ ಸಹೋದರನೇ, ಸಹೋದರಿಯೇ, ವಚನ ಹೀಗೆ ಹೇಳುತ್ತದೆ. ಹೀಗಿರಲು ಮೋಶೆಯ ಕೈಗಳು ಆಯಾಸಗೊಳ್ಳುತ್ತಿದ್ದುದರಿಂದ ಆರೋನ ಮತ್ತು ಹೋರನು ಒಂದು ಕಲ್ಲನ್ನು ತಂದಿಟ್ಟು ಅವರ ಮೇಲೆ ಮೋಶೆಯನ್ನು ಕುಳ್ಳಿರಿಸಿದರು. ಅಲ್ಲದೆ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ನಿಂತು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಾಗಿ ಅವನ ಕೈಗಳು ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇರುವಂತೆ ಮಾಡಿದರು. ಹೀಗೆ ಯೆಹೋಶುವನು ಅಮೆಲೇಕ್ಯರ ಯೋಧರನ್ನು ಕತ್ತಿಗೆ ತುತ್ತಾಗಿಸಿ ಅವರನ್ನು ಸೋಲಿಸಿದನು ಎಂಬುದಾಗಿ ವಿಮೋಚನಾ ಕಾಂಡ 17ನೇ ಅಧ್ಯಾಯ 12ರಿಂದ 13 ವಚನಗಳನ್ನು ನಾವು ನೋಡುತ್ತೇವೆ. ನೋಡಿ, ಕರಗಳನ್ನೆತ್ತಿ ಪ್ರಾರ್ಥಿಸುವಾಗ ಏನು ಸಂಭವಿಸುತ್ತದೆ? ದೇವರಲ್ಲಿ ಭರವಸೆ ಇಟ್ಟು, ದೇವರಲ್ಲಿ ವಿಶ್ವಾಸವಿಟ್ಟು ಕರಗಳನ್ನೆತ್ತಿ ಪ್ರಾರ್ಥಿಸುವಾಗ ಏನು ಸಂಭವಿಸುತ್ತದೆ? ಅದ್ಭುತ ಸಂಭವಿಸುತ್ತದೆ. ದೇವರಲ್ಲಿ ಭರವಸೆ ಇಟ್ಟು, ದೇವಾಲಯದ ಮೇಲೆ ಕರುಣೆ ತೋರು, ಇಸ್ರಾಯೇಲಿನ ಜನತೆಯ ಮೇಲೆ ಕರುಣೆ ತೋರು, ನೀನು ಆರಿಸಿಕೊಂಡ ಜನತೆ ಮೇಲೆ ಕರುಣೆ ತೋರು ಎಂದು ಮೋಶೆಯು ತನ್ನ ಕೈಗಳನ್ನು ಎತ್ತಿ ಪ್ರಾರ್ಥಿಸುತ್ತಾನೆ. ಜಯವನ್ನು ಹೊಂದುತ್ತಾನೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಜಯ. ಅಲ್ಲಿ ಏನು ಸಂಭವಿಸಿದಾಗ ಸರ್ವೇಶ್ವರ ಭೂಮಿಯ ಮೇಲೆ ಅಮೆಲೇಕ್ಯರ ಹೆಸರಿಲ್ಲದಂತೆ ಮಾಡುವನೆಂಬ ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೆಹೋಶುವನಿಗೆ ಮನದಟ್ಟಾಗುವಂತೆ ಮಾಡಿ ಎಂದು ಮೋಶೆಗೆ ದೇವರು ಹೇಳುತ್ತಾರೆ. ಇದು ಅರಿವಾಗಬೇಕು, ಬರೆಯಲ್ಪಡಬೇಕು. ಈ ಒಂದು ನಡೆದಂತ ಕಾರ್ಯ ಬರೆಯಲ್ಪಡಬೇಕು. ಇದು ಪ್ರತಿಯೊಬ್ಬರು ತಿಳಿಯಲ್ಪಡೆಯಬೇಕೆಂಬುದಾಗಿ ದೇವರು ಬರೆಯುವಂತೆ ಕಟ್ಟಳೆಯನ್ನು ಕೊಡುತ್ತಾರೆ. ಆ ಸ್ಥಳದಲ್ಲಿ ಮೋಶೆ ಒಂದು ಬಲಿಪೀಠವನ್ನು ಕಟ್ಟಿಸ್ತಾನೆ. ಯಾಕಂದ್ರೆ ಮೋಶೆ ಎಲ್ಲೆಲ್ಲ ಗೆಲುವನ್ನು ಸಾಧಿಸ್ತಾರೋ, ಎಲ್ಲೆಲ್ಲ ದೇವರ ಮಹಿಮೆಯನ್ನ ಹೊರಪಡಿಸ್ತಾರೋ ಅಲ್ಲೆಲ್ಲ ಒಂದು ಬಲಿಪೀಠವನ್ನು ಕಟ್ಟುತ್ತಾ ಇದ್ದ ಮೋಶೆ. ಹಾಗೆ ಅಲ್ಲಿಯೂ ಸಹ ಮೋಶೆ ಒಂದು ಬಲಿಪೀಠವನ್ನು ಕಟ್ಟಿಸಿ ಅದಕ್ಕೆ ಯಾವೇ ನಿಸ್ಸಿ ಎಂದು ಹೆಸರಿಟ್ಟನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವ ನಿಸ್ಸಿ ಅಂದರೆ ಯೆಹೋವನೇ, ನಮ್ಮ ದೇವರೇ ನಮಗೆ ಜಯಧ್ವಜ. ನನ್ನ ದೇವರೇ ನನಗೆ ಜಯಧ್ವಜ. ನಾನು ಎಲ್ಲಿ ಹೋದರೂ ನನ್ನ ದೇವರ ಹೆಸರಿನಲ್ಲಿ ಎಲ್ಲಿ ಹೋದರೂ ನನಗೆ ಜಯ. ಯೆಹೋವ ನಿಸ್ಸಿ, ನನ್ನ ದೇವರಿಂದಲೇ ಎಂಬುದಾಗಿ ಆ ಬಲಿಪೀಠದ ಮೇಲೆ ಒಂದು ಹೆಸರನ್ನ ಕಟ್ಟುತ್ತಾನೆ ದೇವರಿಗೆ. ಇದಕ್ಕೆ ಹೇಳುವುದು ಯೆಹೋವ ನಿಸ್ಸಿ. ಯೆಹೋವ ಈರೆ, ದೇವರು ಒದಗಿಸುತ್ತಾನೆ. ಇಲ್ಲಿ ಯೆಹೋವ ನಿಸ್ಸಿ, ದೇವರು ಜಯ ಕೊಡುತ್ತಾನೆ. ಹೆಜ್ಜೆ ಇಡುವ ದೇಶವೆಲ್ಲ ನನ್ನ ದೇವರಿಗೆ ಸ್ವಂತವಾಗಲಿ, ನಾನೋಡೋ ದೇಶವೆಲ್ಲ ಕಲ್ವಾರಿ ಧ್ವಜ ಹಾರಲಿ. ನೀನು ಹೆಜ್ಜೆ ಇಡುವ ದೇಶವನ್ನೆಲ್ಲ ನಿನಗೆ ಸ್ವಂತವಾಗಿಸುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಓ ನನ್ನ ಸಹೋದರನೇ, ಸಹೋದರಿಯೇ, ನೀನು ಹೆಜ್ಜೆ ಇಡುವಂತಹ ಪ್ರತಿಯೊಂದು ದೇಶವು ನಿನಗೆ ಸ್ವಂತವಾಗುತ್ತದೆ. ಯಾಕಂದರೆ ಜಯ ಕೊಡುವಂತಹ ದೇವರು ನಿನ್ನ ಮುಂದೆ ಇದ್ದಾರೆ. ಹೌದು, ಜಯ.
ಜಯ ವಿಜಯ. ನಿನ್ನ ದೇವರು ನಿನ್ನೊಂದಿಗೆ ಇರುವ ತನಕ ನಿನಗೆ ಜಯ ವಿಜಯ. ನಿನ್ನ ದೇವರ ಮುಂದೆ ನೀನು ಕುಗ್ಗಿ ಹೋಗದೆ, ಸೋತು ಹೋಗದೆ, ನಿತ್ರಾಣನಾಗದೆ, ನೀನು ನಿನ್ನ ದೇವರಲ್ಲಿ ಭರವಸೆ ಇಟ್ಟು ಮಂಡಿ ಊರಿ ನೀನಿರುವಡೆ ನಿನ್ನ ಎರಡೂ ಕರಗಳನ್ನು ಚಾಚುತ್ತಾ ನಿನ್ನ ದೇವರಲ್ಲಿ ಭರವಸೆ ಇಟ್ಟು ಪ್ರಾರ್ಥಿಸಿದೆ ಆದರೆ, ನನ್ನ ದೇವರಲ್ಲಿ ನಾನು ಭರವಸೆ ಇಟ್ಟು ಪ್ರಾರ್ಥಿಸಿದೆ ಆದರೆ, ದೇವರು ನನಗೆ ಜಯವನ್ನು ಕೊಡುವರು, ಅಸಾಧ್ಯವಾದದನ್ನು ಸಾಧ್ಯವಾಗಿಸುವರು. ಪ್ರೈಸ್ ದಿ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಅಸಾಧ್ಯವಾದದನ್ನು ಸಾಧಿಸುವ ನಿನ್ನ ದೇವರು. ಶೂನ್ಯವಾಗಿದ್ದ ನನ್ನ, ಹೌದಲ್ಲ, ಶೂನ್ಯವಾಗಿದ್ದಂತಹ ನಿನ್ನನ್ನ ಗಣನೆಗೆ ತರುವಂತಹ ದೇವರು, ಗಣನೆಗೆ ಬಾರದಂತ ನಿನ್ನ ಮೇಲೆತ್ತುವಂತಹ ದೇವರು. ನಿನ್ನ ದೇವರಲ್ಲಿ ಭರವಸೆ ನಿಟ್ಟು ನಿನ್ನ ಕೈಗಳನ್ನೆತ್ತುವಾಗ, ದೇವರ ಮುಂದೆ ನಿನ್ನ ಹೃದಯವನ್ನು ಎತ್ತುವಾಗ, ನಾವು ಬಲಿಪೂಜೆ ನೋಡುತ್ತೇವೆ, ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ ಎಂಬುದಾಗಿ ಉತ್ತರವನ್ನು ಕೊಡುತ್ತೇವೆ. ಪ್ರಿಯರೇ, ಇಲ್ಲಿ ಕೈಗಳು ಎಂದು ಹೇಳುವುದಕ್ಕಿಂತ ಹೆಚ್ಚಿತವಾಗಿ ನಮ್ಮ ಹೃದಯವನ್ನು ದೇವರಲ್ಲಿಗೆ ಎತ್ತಬೇಕು. ನನ್ನ ಹೃದಯದ ಕೂಗನ್ನು ದೇವರಲ್ಲಿಗೆ ಎತ್ತಬೇಕು. ನನ್ನ ಹೃದಯದಲ್ಲಿರುವ ವಿಶ್ವಾಸವನ್ನು ದೇವರಲ್ಲಿಗೆ ನಾನು ಎತ್ತಬೇಕು. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಪ್ರಾರ್ಥಿಸುವ ಪ್ರಾರ್ಥನೆಗಳು ಕೇವಲ ಶಬ್ದವಾಗಿರಬಾರದು, ಅದು ಶಕ್ತಿಯಾಗಿರಬೇಕು, ವಿಶ್ವಾಸವಾಗಿರಬೇಕು, ದೃಢತೆಯಿಂದ ಇರಬೇಕು. ಮೋಶೆಯಂತೆ ನಾವು ಪ್ರಾರ್ಥಿಸಬೇಕು. ನೋಡಿ, ಪ್ರತಿ ಬಾರಿಯೂ ಮೋಶೆ ತನ್ನ ದೇವರಲ್ಲಿ ಭಿನ್ನಯಿಸುವಾಗ ಬೋರಲು ಬಿದ್ದು ಪ್ರಾರ್ಥಿಸುತ್ತಾನೆ. ಒಂದು ಕಡೆ ಬೋರಲು ಬಿದ್ದು ಪ್ರಾರ್ಥಿಸುತ್ತಾನೆ, ಇನ್ನೊಂದೆಡೆ ನಾವು ನೋಡುವಾಗ ದಾಹದಿಂದಿರುವಾಗ ಏನು ನಡೆಯುತ್ತದೆ? ಕುಡಿಲಿಕ್ಕೆ ನೀರಿಲ್ಲ. ದಾಹದಿಂದಿರುವಾಗ ಜನನನ್ನು ಏನು ಮಾಡಲಿ? ಆಗ ಮೋಶೆ ಸರ್ವೇಶ್ವರನಿಗೆ ಮೊರೆ ಇಡ್ತಾನೆ, ಈ ಜನರಿಗಾಗಿ ನಾನು ಏನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದುಕೊಳ್ಳುವಂತಿದ್ದಾರೆ ಎಂದು ಪ್ರಾರ್ಥಿಸಿದನು. 17ನೇ ಅಧ್ಯಾಯ 4ನೇ ವಚನ, ವಿಮೋಚನಾ ಕಾಂಡ. ಈ ಜನ ನನ್ನನ್ನು ಕಲ್ಲಿಂದ ಹೊಡೆದು ಸಾಯಿಸಬೇಕು ಅಂತಿದ್ದಾರೆ, ನಾನೇನು ಮಾಡಲಿ? ವಾಟ್ ಐ ಡು ಕೇಳುತ್ತಾನೆ, ದೇವರಲ್ಲಿ ಮಾತನಾಡುತ್ತಾರೆ. ದೇವರು ಹೇಳಿದ್ರು, ಹೋಗು ನಿನ್ನ ನೈಲ್ ನದಿ ಕಡೆಗೆ. ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈ ಹಿಡಿದುಕೊಂಡು ಇಸ್ರಾಯೇಲರ ಹಿರಿಯರನ್ನ ಕೆಲವರನ್ನ ಕರೆದುಕೊಂಡು, ಸ್ವಲ್ಪ ಜನ ಕರೆದುಕೊಂಡು ಆ ಬಂಡೆಯ ಬಳಿಗೆ ಹೋಗು, ನಾನು ಹೇಳಿದ ಕಡೆಗೆ ಹೋಗು. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ನಿನ್ನ ಕೂಗಿದೆಯೇ ಆ ಮೋಶೆಯಂತೆ, ಸರ್ವೇಶ್ವರ ಜನರ ಮುಂದೆ ಕಂಗಾಲಾಗಿ ಹೋದಂತಹ ಮೋಶೆಯಂತೆ ನಿನಗೆ ಕೂಗಿದೆಯೇ? ನಾನೇನು ಮಾಡಲಿ? ನಿನ್ನನ್ನು ಕೊಲ್ಲುವಂತಿದ್ದಾರೆ. ಚಿಂತಿಸಬೇಡ, ನಿನ್ನನ್ನು ಸಹ ಕೊಲ್ಲುವವರಾಗಿರಬಹುದು. ಮಾತುಗಳಿಂದ ನಿನ್ನನ್ನು ಕೊಲ್ಲುವವರಾಗಿರಬಹುದು. ನಿನ್ನ ನಾಶ ಹೊಂದುವಂತೆ ಮಾಡುವಂತ ವ್ಯಕ್ತಿಗಳು ನಿನ್ನ ಮುಂದೆ ಇರಬಹುದು. ನಿನ್ನನ್ನು ಟೀಕಿಸುವುದರಿಂದ ಕೊಲ್ಲುವಂತ ಜನರಿರಬಹುದು. ನಿನ್ನನ್ನು ಧಿಕ್ಕರಿಸುವುದರಿಂದ ಮಾಡುವ ಧಿಕ್ಕಾರವನ್ನು ಕೊಡುವಂತ ಜನರಿರಬಹುದು. ನಿನ್ನನ್ನು ಅಲ್ಲೆಗೆಳೆದು ನಿನ್ನನ್ನು ಅವಮಾನ ಪಡಿಸಬೇಕೆಂಬ ಜನರಿರಬಹುದು. ನಿನ್ನನ್ನು ಹೋರಾಟಕ್ಕೆ ಸಿಲುಕಿ ನಾಶ ಮಾಡಬೇಕೆಂಬ ಜನರಿರಬಹುದು. ಒಳ್ಳೆಯವನಂತೆ ನಟಿಸಿ ನಿನ್ನನ್ನು ಇಳಿಯುವಂತ ಜನರಾಗಿರಬಹುದು. ಚಿಂತಿಸಬೇಡ, ಮೋಶೆಯಂತೆ ನಿನ್ನ ವಿಶ್ವಾಸ ದೃಢವಾಗಿರಲಿ. ಹೋಗು, ಕೇಳು, ಪ್ರಾರ್ಥಿಸು. ಹೋಗು, ಕೇಳು, ಪ್ರಾರ್ಥಿಸು. ಬಂಡೆಯಿಂದ ನೀರನ್ನು ಕೊಟ್ಟಂತಹ ದೇವರು ನಿನಗೆ ಕೊಡದೇ ಇರುವರೆ ಖಂಡಿತವಾಗಿ ಕೊಡುತ್ತಾರೆ. ನೀನು ತಿಳಿಯದ ಗಳಿಗೆಯಲ್ಲಿ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಹೌದು ನನ್ನ ಸಹೋದರನೇ, ಸಹೋದರಿ, ಹೇಗೆ ಮೋಶೆಯು ಅಮೆಲೇಕ್ಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುವಾಗ ಬೆಟ್ಟದ ತುದಿಗೆ ಹೋಗಿ ಆರೋನ ಮತ್ತು ಹೋರನನ್ನು ಕರೆದುಕೊಂಡು ಕೈಗಳನ್ನೆತ್ತುವಾಗ, ಸೋತು ಹೋಗುವಾಗ ಅವನಿಗೆ ಒಂದು ಕಲ್ಲನ್ನು ಹಾಸಿಕೊಟ್ಟು ಕುಳ್ಳಿಸುವಂತೆ ಮಾಡಿ, ತನ್ನ ಕೈಗಳು ಕೆಳಗೆ ಬೀಳದಂತೆ ರಾತ್ರಿ ಇಡೀ ಪೂರ್ತಿಯಾಗಿ ಮೋಶೆ ಕೈಗಳನ್ನು ಹಿಡಿದು ಜೊತೆಯಲ್ಲಿ ನಿಂತಹ ವಿಶ್ವಾಸಿಗಳು ಆರೋನ ಮತ್ತು ಹೋರ. ಯುದ್ಧವನ್ನು ನೋಡುವುದಕ್ಕಾಗಿ ಹೋದವರು ಪ್ರಾರ್ಥನೆಯನ್ನು ನೋಡಿದರು. ಮೋಶೆ ವಿಶ್ವಾಸವನ್ನು ನೋಡಿದರು. ರಾತ್ರಿ ಎಲ್ಲ ಮೋಶೆಯೊಡನೆ ಸೇರಿ ಅವರು ಸಹ ಪ್ರಾರ್ಥಿಸಿದರು. ಹಾಗೆ ನಿನ್ನ ಸಹೋದರನೇ, ಸಹೋದರಿಯೇ, ನೀನು ನಿನ್ನ ಕುಟುಂಬವು ಮೋಶೆಯಂತೆ, ಆರೋನನಂತೆ, ಹೋರಂತೆ ಪ್ರಾರ್ಥಿಸಲು ಸಿದ್ಧವಾಗಿರುವಿಯಾ? ನೀನು ನಿನ್ನ ಮಿತ್ರರಿಂದವು, ನೀನು ನಿನ್ನ ಪ್ರಾರ್ಥನಾ ತಂಡವು ಮೋಶೆಯಂತೆ, ಆರೋನನಂತೆ, ಹೋರನಂತೆ ಪ್ರಾರ್ಥಿಸಲು ಸಿದ್ಧವಾಗಿದೆಯಾ? ಕರಗಳನ್ನೆತ್ತಿ ಪ್ರಾರ್ಥಿಸಲು ಸಿದ್ಧವಾಗಿದೆಯಾ? ಹೃದಯವನ್ನೆತ್ತಿ ಪ್ರಾರ್ಥಿಸಲು ಸಿದ್ಧವಾಗಿದೆಯಾ? ಶಬ್ದವನ್ನೆತ್ತಿ ಪ್ರಾರ್ಥಿಸಲು ಸಿದ್ಧವಾಗಿದೆಯಾ? ಹಿಂದೆ ನೀನು ಅದ್ಭುತವನ್ನು ಕಾಣುವೆ.
ನಿನ್ನ ದೇವರು ನಿನ್ನನ್ನು ಬಿಟ್ಟು ಕೊಡುವಂತಹ ದೇವರಲ್ಲ. ನಿನ್ನ ದೇವರು ನಿನ್ನನ್ನು ನಾಶ ಮಾಡಲು ಬಿಡುವುದಿಲ್ಲ, ನಿನ್ನನ್ನು ತಲೆ ತಗ್ಗಿಸಲು ಬಿಡುವುದಿಲ್ಲ. ಏಕೆಂದರೆ ನಿನ್ನನ್ನು ನಿನ್ನ ಹೆಸರಿದ ಕರೆದ ದೇವರು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನೀನಿರುವಂತಹ ಸಮೂಹದಲ್ಲಿ, ನೀನಿರುವಂತಹ ವಿಚಾರಣೆಯಲ್ಲಿ, ನೀನಿರುವಂತಹ ಸ್ಥಳದಲ್ಲಿ, ನೀನಿರುವಂತಹ ಊರಿನಲ್ಲಿ, ನೀನು ಹೋಗುವಂತಹ ಪ್ರತಿಯೊಂದೆಡೆ ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ. ನೀನು ಹೆಜ್ಜೆ ಇಡುವ ದೇಶವನ್ನೆಲ್ಲ, ನೀನು ಹೆಜ್ಜೆ ಇಡುವ ಊರನ್ನೆಲ್ಲ, ನೀನು ಹೆಜ್ಜೆ ಇಡುವ ಮನೆಗಳನ್ನೆಲ್ಲ ದೇವರು ಜಯಿಸುವಂತೆ ಮಾಡುತ್ತಾರೆ, ನಿನಗೆ ಸ್ವಂತವಾಗಿಸುತ್ತಾರೆ. ಯಾಕೆ? ಪ್ರಭುವನ್ನು ಮಹಿಮೆಪಡಿಸುವುದಕ್ಕಾಗಿ, ದೇವರ ಸತ್ಯ ಪ್ರಸನ್ನತೆಗಳನ್ನು ತಿಳಿಸುವುದಕ್ಕಾಗಿ, ದೇವರು ಯಾರು ಎಂಬುದನ್ನು ತಿಳಿಸುವುದಕ್ಕಾಗಿ, ನೀನು ಯಾರು ಎಂಬುದನ್ನು ತಿಳಿಸುವುದಕ್ಕಾಗಿ. ಹೌದು ನನ್ನ ಸಹೋದರನೇ ಸಹೋದರಿಯೇ, ಯೆಹೋವ ನಿಸ್ಸಿ, ಯೆಹೋವನೇ ಸರ್ವೇಶ್ವರನೇ ನಮಗೆ ಜಯಧ್ವಜ. ಸರ್ವೇಶ್ವರನೇ ನಿನಗೆ ಜಯಧ್ವಜ. ಸರ್ವೇಶ್ವರನ ಜಯವೇ ನಿನಗೆ ಜಯಧ್ವಜ. ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ, ಆ ಪ್ರಭುವಿನ ನಾಮಗಳು ಅತ್ಯುನ್ನತವಾದವುಗಳು. ಹೀಗೆ ಎರಡನೇ ಹೆಸರು ಯೆಹೋವ ನಿಸ್ಸಿ. ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ಚಿಂತಿಸಬೇಕು. ನಾವು ಈ ಚಿಕ್ಕ ಒಂದು ಸಂದೇಶವನ್ನು ಧ್ಯಾನಿಸ್ತೇವೆ. ಎಷ್ಟು ಜನ ನಾವು ಪೂರ್ತಿಯಾಗಿ ಈ ಸಂದೇಶವನ್ನು ಧ್ಯಾನಿಸ್ತೇವೆ ಗೊತ್ತಿಲ್ಲ. ಕೆಲವು ಸರಿ ನಾವು ಸರ್ಚ್ ಮಾಡುವಾಗ ನೋಡ್ತೇವೆ, ಕೆಲವರು 2 ನಿಮಿಷ ಕೇಳಿರ್ತಾರೆ, ಕೆಲವರು 1 ನಿಮಿಷ ಕೇಳಿರ್ತಾರೆ. ಸೊ ಪೂರ್ತಿಯಾಗಿ ಕೇಳಿವರು ಎಷ್ಟು ಮಂದಿ? ಪೂರ್ತಿಯಾಗಿ ಕೇಳಿ ನಾನು ಸಹ ಮೋಶೆಯಂತೆ ಪ್ರಾರ್ಥಿಸುವನಾಗಬೇಕು, ನಾನು ಸಹ ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ನನ್ನ ದೇವರ ಪ್ರಸನ್ನತೆಯನ್ನು, ನಾನು ಜಯವನ್ನು ಅನುಭವಿಸಬೇಕು, ನಾನು ಸಹ ಆರೋನಂತೆ ಓರನಂತೆ ವಿಶ್ವಾಸದ ದೃಢ ಹೊಂದುವಂತಾಗನಾಗಬೇಕು ಎಂಬುದು ಎಷ್ಟು ಜನರ ಮನಸ್ಸಿನಲ್ಲಿದೆ. ಪ್ರಿಯ ಸಹೋದರನೇ ಸಹೋದರಿಯೇ, ಚಿಂತಿಸಿ ನೋಡಬೇಕು. ಯೆಹೋವ ನಿಸ್ಸಿ, ನೀನು ಓದಲಿಲ್ಲದ ನನಗೆ ಜಯ ಕೊಡುವಂಥ ದೇವರಿದ್ದಾರೆ. ಮೋಶೆಯಂತೆ ನಿನ್ನ ಜೀವಿತದಲ್ಲಿ ವಿಶ್ವಾಸದಲ್ಲಿರು. ಮೋಶೆಯಂತೆ ನಿನ್ನ ಜೀವನದಲ್ಲಿ ನೀ ಪ್ರಾರ್ಥಿಸು. ಮೋಶೆಯಂತೆ ಕಂಗಾಲಾಗದೆ ಎಂತಹ ಶತ್ರು ಸೈನ್ಯ ನಿನ್ನ ಮುಂದೆ ಬಂದರು ನೀ ಪ್ರಾರ್ಥಿಸು, ಜಯವನ್ನು ಸಾಧಿಸುವೆ. ನಿನಗೆ ಜಯ ದೊರಕುವುದು ಸರ್ವೇಶ್ವರನಿಂದಲೇ, ಯಾವ ಮನುಷ್ಯನಿಂದಲ್ಲ. ನಿನಗೆ ಜಯ ದೊರಕುವುದು ಸರ್ವೇಶ್ವರನಿಂದಲೇ, ಇನ್ಯಾರಿಂದಲೂ ಅಲ್ಲ. ಹೌದು, ಸರ್ವೇಶ್ವರನಿಂದಲೇ ಜಯ. ನಾವು ನೋಡುತ್ತೇವೆ, ಯೌವನಸ್ಥನಾದಂತಹ ದಾವೀದನನ್ನು ನಾವು ನೋಡುತ್ತೇವೆ. ಹೌದಲ್ಲ? ಕವಣೆಗೆ ನಿನ್ನ ದೇವರು ಯಾರು ಎಂಬುದಾಗಿ ದೇವರನ್ನ ಟೀಕಿಸಿದಂತಹ ಗೋಲಿಯಾತನನ್ನ ನೋಡಿದಂತಹ ಮೋಶೆ, ದಾವೀದ, ನನ್ನ ದೇವರನ್ನು ಮೂದಲಿಸಲು ನಿನಗೆಷ್ಟು ಧೈರ್ಯ ಎಂಬುದಾಗಿ ತನ್ನ ದೇವರನ್ನು ಮೂದಲಿಸಿದಂತಹ ಗೋಲಿಯಾತನನ್ನು ಕಂಡು ಒಂದೇ ಒಂದು ಕವಣೆಗಳನ್ನು ಬೀಸಿ ಅವನನ್ನು ಕೆಳಗುಳಿಸುತ್ತಾನೆ. ಸರ್ವೇಶ್ವರನಿಂದ ಜಯ. ಹಾಗೆ ನಿನ್ನ ಕೈಯಲ್ಲಿ ಒಂದು ವಿಶ್ವಾಸ ಬೇಕು. ಗೋಲಿಯಾತನಂತೆ ಒಂದು ಕಲ್ಲು, ವಿಶ್ವಾಸದ ಕಲ್ಲು ನಿನ್ನ ಕೈಯಲ್ಲಿ ಇರಬೇಕು. ಜಯಧ್ವಜ, ನಿನಗೆ ಜಯಧ್ವಜ. ನೀನು ಓದಲೆಲ್ಲ ನಿನಗೆ ಜಯಧ್ವಜ. ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ, ಚಿಂತಿಸು. ಜಯಧ್ವಜವನ್ನು ಸಾಧಿಸಿ ಬಾಳಲು ನಿನ್ನ ದೇವರಲ್ಲಿ ಕರಗಳನ್ನೆತ್ತಿ ಪ್ರಾರ್ಥಿಸು. ಎಷ್ಟೋ ಜನ ನೋಡ್ತೇವೆ, ಕರಗಳನ್ನೆತ್ತಿ ಪ್ರಾರ್ಥಿಸುವಾಗ ಮೂದಲಿಸುತ್ತಾರೆ, ನಗುತ್ತಾರೆ. ಯಾಕೆ ಕರಗಳನ್ನೆತ್ತಬೇಕು ದೇವರಿಗೆ ಗೊತ್ತಿಲ್ವಾ? ಪ್ರಿಯರೇ, ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಒಂದೊಂದು ಅಂಶಗಳು ಅಡಕವಾಗಿದೆ. ಕೈಗಳನ್ನೆತ್ತುವಾಗ, ಮಂಡಿಯನ್ನು ಊರುವಾಗ, ಮೊಕ್ಕಳಿ ಬೀಳುವಾಗ, ಉಪವಾಸ ಮಾಡುವಾಗ, ಕಠಿಣವಾದಂತಹ ಪ್ರಾರ್ಥನೆಯನ್ನು ಮಾಡುವಾಗ, ಪ್ರತಿಯೊಂದು ಅನುಭವಗಳಲ್ಲಿ ನಾವು ಜಯಧ್ವಜವನ್ನು ನೋಡಲು ಸಾಧ್ಯ. ಅದರಿಂದ ಪ್ರಿಯರೇ, ಪ್ರಾರ್ಥಿಸಿ. ದೇವರು ನಿಮ್ಮೊಡನೆ ಜಯಧ್ವಜವಾಗಿ ನಿಮ್ಮೊಡನೆ ಇರುವರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸಲು